ಎಲ್ಲರಿಗೂ ನಮಸ್ತೆ. ಏನ್ರಿ ಈ ಸಲ ಬಿಗ್ ಬಾಸು ಇಷ್ಟೊಂದು ಧೂಳಿಪಟ ಎಬ್ಬಿಸ್ತಿದೆಯಲ್ರಿ. ಬಿರುಗಾಳಿ, ಬೆಂಕಿ, ಗಾಳಿ ಎಲ್ಲ ಒಂದೇ ಸಮ. ಯಾಕಪ್ಪ? ಜಗದೀಶ್ ಒಂಟಿ ಸಲಗ ಜಗದೀಶ್ 16 ಜನ ಒಂದು ಕಡೆ ಆದರೆ ಸಿಂಗಲ್ ಆರ್ಮಿ ಒಂದು ಕಡೆ ಜಗದೀಶ್ ಚೆಕ್ಮೇಟ್ ಇಡ್ತೀನಿ ಅಂತ ನಮ್ಮ ಜಗದೀಶ್ ಅವರು ಸರಿಯಾಗಿ ಇಟ್ಟರು. 16 ಜನಕ್ಕಲ್ಲ, ಬಿಗ್ ಬಾಸ್ಗೆನೆ. ನಿರ್ಧಾರದವನು ಅದೇನೋ ಇರುವೆ ಬಿಟ್ಕೊಂಡ್ರು ಅನ್ನೋ ಥರ ಆ ಅಪ್ಪನ್ನ ಕರೆಸಿ ಅವ್ರ ಚಡಿಗೆ ಇರುವೆ ಬಿಟ್ಕೊಂಡಂಗೆ ಆಯ್ತು ಇವ್ರ ಕತೆ. ಆಚೆ ನೋಡಿ ಯಾವ ಚಾನಲ್ ಹಾಕಿ ಸೋಷಿಯಲ್ ಮೀಡಿಯಾನ ಹಾಕಿ ಬರೀ ಬಿಗ್ ಬಾಸ್ದೇನೆ ಒಂಥರ ವೈರಲ್ಲು, ಬೆಂಕಿ ವೈರಲ್ ಆದಂಗೆ ಆಯ್ತೈತೆ ಪೋಸ್ಟ್ಗಳು. ಸರಿ ತಪ್ಪು ಆಮೇಲೆ ಅದನ್ನು ನೋಡ್ಕೊಳ್ಳಿ. ಆದರೆ ಅವ್ರಿಗೇನು ಬೇಕಾಗಿತ್ತು ಅವ್ರು ಕರೆಕ್ಟಾಗಿ ಅದನ್ನು ಬಳಸ್ಕೊಂಡಿದ್ದಾರೆ. ಕರೆಕ್ಟಾಗಿರೋ ಕಂಟೆಸ್ಟೆಂಟ್ನ ಕರ್ಸ್ಕೊಂಡಿದ್ದಾರೆ. ಕರೆಕ್ಟಾಗಿ ಅವ್ರಿಗೇನು ಬೇಕೋ ಅದನ್ನು ಮಾಡ್ತಾಯಿದ್ದಾರೆ. ಇದರಿಂದ TRP ಎಂದು ಚಿಲ್ಲಿ ಚಿತ್ರಾನ್ನ ಅಲ್ವಾ? ಈ ಬಿಗ್ ಬಾಸ್ ಶೋಯಿಂದ ಜನರಿಗೆ ಅದು ಯಾವ ಥರ ಉಪಯೋಗ ಅಂತೂ ಇಲ್ಲ, ಅದಂತೂ ನಿಜ. ಆದರೆ ನೋಡೋರ್ಗಂತೂ ಬಿಗ್ ಬಾಸ್ನ ಯಾವ ಮಟ್ಟಕ್ಕೆ ಹಿಟ್ ಮಾಡಬೇಕೋ, ಈ 10 ಸೀಸನ್ ಏನಿತ್ತು ಅದಕ್ಕಿಂತ ಒಂದು ಸೀಸನ್ ಎಕ್ಸ್ಟ್ರಾ ಮಾಡಿ ಇನ್ನೂ ಒಂದು ಸೇರಿಸಿ 11 ಮಾಡಿ ಹಿಟ್ ಮಾಡಬೇಕು ಅಂತ ಏನೋ ಶುರು ಮಾಡಿದ್ದಾರೆ. ಇದರಲ್ಲಿ ಗಿಮಿಕ್ ಏನು ಅಂದರೆ ತಿಳ್ಕೊಳ್ಳಿ, ಯಾರಾದರೂ ತನ್ನವ್ರಿಗೆ ತಾನೇ ಬೈಯೋದನ್ನ ಹಾಕಲ್ಲ. ಅಲ್ಲೇನು ಲೈವ್ ಬರ್ತಾಯಿಲ್ಲ. ಅವರು ಕಟ್ ಮಾಡಿ ಜಗದೀಶ್ ಏನೇನು ಹೇಳಿದ್ರು ಅದನ್ನೆಲ್ಲ ಓಪನ್ ಆಗಿ ಅವರ ಒಂದು ಕಲರ್ಸ್ ಕನ್ನಡದಲ್ಲೇ ಹಾಕಿ ಅದನ್ನು ವೈರಲ್ ಮಾಡ್ತಾ ಇದ್ದಾರೆ. ಅಂದರೆ ಇದು ಯಾವ ಥರ ಸ್ಕ್ರಿಪ್ಟೆಡೋ ಇಲ್ಲ ಹೇಳಿಸ್ತಾ ಇದ್ದಾರೋ ಇಲ್ಲ ಅವರೇ ಹೇಳಿದಾರೋ ಗೊತ್ತಿಲ್ಲ. ಅದನ್ನು ಕಟ್ ಮಾಡಬಾರ್ದಾಗಿತ್ತು. ಅವ್ರನ್ನ ಸಮಾಧಾನ ಮಾಡಿ ಅವ್ರನ್ನ ತಿರ್ಗಾ ಆಟ ಆಡೋಕ್ಕೆ ಬಿಟ್ಟು ಅದನ್ನು ಒಂದು ರೀತಿಲಿ ನೀಟಾಗಿ ತಗೋಬೋದಾಗಿತ್ತು. ಆದರೆ ಇವ್ರು ಮಾಡ್ತಾ ಇರೋ ಕೆಲಸ ಅದನ್ನು ಕಟ್ ಮಾಡದೆ ಅದನ್ನು ಎಡಿಟಿಂಗ್ ಮಾಡಿ ಅದನ್ನು ಜನಸಾಮಾನ್ಯರ ಮಧ್ಯೆ ಬಿಟ್ಟರೆ ಅದು ಪಕ್ಕಾ ವೈರಲ್ ಆಗುತ್ತೆ. ಅದರಿಂದ ನಮ್ಮ TRP ಎಲ್ಲೋ ಹೋಗುತ್ತೆ. ಬಿಗ್ ಬಾಸ್ ನೋಡೋರು ಇನ್ನೂ ಅತಿ ಹೆಚ್ಚಾಗ್ತಾರೆ ಅನ್ನೋದು ಇವ್ರಿಗೆ ಪಕ್ಕಾ ಗೊತ್ತು. ಪ್ರೀ ಪ್ಲ್ಯಾನಲ್ಲಿ ಬಿಗ್ ಬಾಸ್ ಅವ್ರು ಮಾಡ್ತಿದ್ದಾರೆ. ಇದಂತೂ ನಮ್ಮ ಕಣ್ಣಿಗೆ ಕಟ್ಟಿಟ್ಟಬಿಟ್ಟು. ಆಮೇಲೆ ಬ್ಯಾಡ್ ಕಮೆಂಟ್ಸು, ಗುಡ್ ಕಮೆಂಟ್ಸು, ಒಳ್ಳೆಯದು ಕೆಟ್ಟದ್ದು ಅದು ಅವ್ರಿಗೆ ಬೇಕಾಗೂ ಇಲ್ಲ, ಅದು ಅವ್ರಿಗೆ ಉಪಯೋಗವೂ ಇಲ್ಲ. ಓಕೆನಾ? ಅವ್ರಿಗೆ ಬೇಕಾಗಿರೋದು ಪ್ರೋಗ್ರಾಮ್ ಎಷ್ಟು ಚೆನ್ನಾಗಿ ಓಡುತ್ತೆ, ಎಷ್ಟು ಜನ ನೋಡ್ತಾರೆ, ಎಷ್ಟು ಮಟ್ಟಿಗೆ ಹಿಟ್ಟಾಗುತ್ತೆ ಅನ್ನೋದು ಮಾತ್ರ ಅವ್ರ ಕಾನ್ಸೆಪ್ಟು ಅಲ್ವಾ? ಅದಕ್ಕೆ ಇವೆಲ್ಲ ನಡೀತಿದೆ. ಇರಲಿ ನೋಡೋಣ, ಇನ್ನೂ ಮಜಾ ಇದೆ. ಇನ್ನು ನಾಳೆ ಕಿಚ್ಚರ ಜೊತೆ 17 ಜನ ಯಾವ ರೀತಿಯಲ್ಲಿ ಅಲ್ಲಿ ನಡೆಯುತ್ತೆ ಅನ್ನೋ ಕುತೂಹಲ ಇನ್ನೂ ಹೆಚ್ಚಾಗಿದೆ. ನಾಳೆ ಎಷ್ಟು ಜನ ನೋಡ್ತೀರೋ ಅದಕ್ಕಿಂತ ಡಬಲ್ ಆಗಿ ನೋಡೋರು ಹೆಚ್ಚಾಗಿದ್ದಾರೆ. ನಾವು ಕೂಡ ಕಾಯ್ತಾ ಇದ್ದೀವಿ ಅದು ಯಾವ ರೀತಿಯಲ್ಲಿ ಟಕ್ಕರ್ನ ಸುದೀಪ್ ಸರ್ ಇವ್ರಿಗೆ ಕೊಡ್ತಾರೆ, ಇಲ್ಲ ಇವ್ರು ಯಾವ ರೀತಿ ಸುದೀಪ್ ಸರ್ಗೆ ಆಗಲಿ ಅಲ್ಲಿರೋ ಕಂಟೆಸ್ಟೆಂಟ್ಗಳಿಗೆ ಆಗಲಿ ಇಲ್ಲ ಬಿಗ್ ಬಾಸ್ಗೆ ಆಗಲಿ ಚೆಕ್ಮೇಟ್ ಇಡ್ತಾರೆ. ನಾವು ಕಾಯ್ತಾ ಇದ್ದೀವಿ. ಅದು ಒಂದು ಕಡೆ ನೋಡುವ. ಚೆನ್ನಾಗಿದೆ ಒಂಥರ ಆಟ. ಆಡಿ ನಿಮ್ಮ ಆಟ ನೀವು ಆಡಿ, ಅವ್ರ ಆಟ ಅವ್ರು ಆಡ್ತಿದ್ದಾರೆ. ಹೊರಗಡೆ ನಾವು ಜನ ನಮ್ಮ ಆಟ ನಾವು ನಿಮ್ಮ ಆಟಗಳನ್ನೆಲ್ಲ ನೋಡ್ಕೊಂಡು ಕೂತಿದ್ದೀವಿ. ಜೈ ರಾಜರಾಜೇಶ್ವರಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.